ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವಾಗ ಎಲ್ಲ ಕಡೆಯಲ್ಲೂ ಜೋರಾಗಿ ಮಳೆ ಬರ್ತಾ ಇದೆ. ಸೊ ನಮ್ಮೂರಲ್ಲೂ ಕೂಡ ಅಷ್ಟೇ ಜೋರಾಗಿ ಮಳೆ ಬರ್ತಾ ಇದೆ ಅಂತಲೇ ಹೇಳ್ಬೋದು. ಹಾಗೆ ಇವತ್ತಿನ ಒಂದು ರೆಸಿಪಿಯಲ್ಲಿ ನಾನು ನಿಮ್ಮ ಜೊತೆ ಮಾವಿನಕಾಯಿ ಹಾಗೂ ಕರಂಡೆಕಾಯಿಯ ಉಪ್ಪಿನಕಾಯಿಯನ್ನು ಯಾವ ರೀತಿ ಸಿಂಪಲ್ ವೇಯಲ್ಲಿ ಮಾಡ್ಬೋದು ಅನ್ನೋದು ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ರುಚಿಯಾಗುತ್ತೆ. ಗಂಜಿ ಊಟಕ್ಕಂತೂ ಸೂಪರ್ ಫೈನ್ ಟೇಸ್ಟ್ ಅಂತಲೇ ಹೇಳ್ಬೋದು. ಉಪ್ಪಿನಕಾಯಿಯ ಪದ ಕೇಳಿದರೆ ಸಾಕು, ಎಲ್ಲರ ಬಾಯಲ್ಲಿ ನೀರು ಬಂದೇ ಬಿಡುತ್ತೆ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಾಗುತ್ತೆ ಈ ಉಪ್ಪಿನಕಾಯಿ. ಯಾವ ರೀತಿ ಈ ಉಪ್ಪಿನಕಾಯಿನ ಮಾಡ್ಬೋದು ಸುಲಭ ರೀತಿಯಲ್ಲಿ ಅನ್ನೋದು ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೋಡುವ ಬನ್ನಿ. ಇಲ್ಲಿ ನಾವು ಮಾವಿನಕಾಯಿ ಹಾಗೂ ಕರಂಡೆಕಾಯಿಯನ್ನು ಶೇಖರಣೆ ಮಾಡಿಟ್ಕೊಂಡಿರುವಂಥದ್ದನ್ನು ಇಲ್ಲಿ ಯೂಸ್ ಮಾಡ್ತಾ ಇರುವಂಥದ್ದು. ಈ ಒಂದು ಮಾವಿನಕಾಯಿ ನಾವು ಶೇಖರಣೆ ಮಾಡಿ ಸರಿಸುಮಾರು 2 ವರ್ಷ ಆಗಿರ್ಬೋದು. ಸೊ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಇಲ್ಲಿ ನೀವು ಮೆಣಸನ್ನ ನೀವು ಒಂದು ದಿನ ಬಿಸಿಲಲ್ಲಿ ಇಟ್ಕೊಳ್ಬೇಕಾಗುತ್ತೆ. ಇಲ್ಲಿ 2 ತರದ ಮೆಣಸನ್ನ ನಾನು ತಗೊಂಡಿರುವಂಥದ್ದು. ಒಂದು ಬ್ಯಾಡಗಿ ಮೆಣಸು ಹಾಗೂ ಊರಿನ ಮೆಣಸು. ನಿಮಗೆ ಖಾರ ಎಷ್ಟು ಬೇಕು ಅಷ್ಟು. ಒಂದು 10 ರಿಂದ 15 ಬೆಳ್ಳುಳ್ಳಿ ಎಸಲನ್ನ ಹಾಕೊಳ್ಳಿ. ಹಾಗೆ ಕುದಿಸಿ ತಣ್ಣಗಾಗಿರುವಂಥ ಉಪ್ಪು ನೀರನ್ನ ಹಾಕೊಂಡು ಅದನ್ನ ಚೆನ್ನಾಗಿ ಫೈನ್ ಪೇಸ್ಟ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ ನಾನು ಏನೆಲ್ಲ ಸಾಮಗ್ರಿಗಳನ್ನ ಇಟ್ಕೊಂಡಿದ್ದೀನಿ ಅದನ್ನ ನಾನು ನಿಮ್ಮ ಜೊತೆ ಇವಾಗ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಈ ತೋಪಲ್ಲಿ ನೀವು ನೋಡ್ತಾ ಇರ್ಬೋದು, ಅದು ಉಪ್ಪು ನೀರು. ಸೊ ಕುದಿಸಿ ಇರುವಂಥ ನೀರಿಗೆ ಉಪ್ಪನ್ನು ಹಾಕಿ ಅದನ್ನು ನಾವು ಚೆನ್ನಾಗಿ ಕುದಿಸಿಕೊಂಡು ಅದಾದ ನಂತರ ತಣ್ಣಗೆ ಆದ ನಂತರ ಅದನ್ನು ನಾವು ಯೂಸ್ ಮಾಡ್ಕೊಳ್ಳುವಂಥದ್ದು. ಇಲ್ಲಿ ನಾನು ಒಗ್ಗರಣೆಗೆ ಕರಿಬೇವು ಸೊಪ್ಪು, ಜಚ್ಕೊಂಡಿರುವಂಥ ಬೆಳ್ಳುಳ್ಳಿ, ಸಾಸಿವೆ ಹಾಗೆ ಇಂಗಿನ ನೀರು ಅಥವಾ ಇಂಗಿನ ಹುಡಿನ ಯೂಸ್ ಮಾಡ್ಕೊಳ್ಬೋದು. ಆಲ್ರೆಡಿ ನಾನು ಈ ಪೇಸ್ಟ್ಗೆ ಏನೆಲ್ಲ ಹಾಕೊಂಡು ರುಬ್ಕೊಂಡಿದೆ ಅಂತ ಹೇಳಿದ್ದೀನಿ. ಹಾಗೆ ಈ ಮಸಾಲೆಗೆ ಏನೆಲ್ಲ ಮಸಾಲೆಗಳನ್ನು ಹಾಕೊಂಡು ಹುಡಿ ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ಇವಾಗ ನಾನು ನಿಮಗೆ ಬ್ರೀಫ್ ಆಗಿ ಹೇಳ್ತೀನಿ. ಹಾಗೆ ಇದು ನೋಡ್ತಾ ಇರ್ಬೋದು, ಇದು ಉಪ್ಪು ನೀರು. ಇದು ಕುದಿಸಿ ತಣ್ಣಗಾಗಿರುವಂಥ ಉಪ್ಪು ನೀರು. ಇಲ್ಲಿ ಮೆಣಸಿನಕಾಯಿಯ ಪೇಸ್ಟನ್ನು ಯಾವ ರೀತಿ ಮಾಡ್ಕೊಳ್ಬೇಕಂತ ಹೇಳಿದ್ರೆ 2 ಥರದ ಮೆಣಸನ್ನು ನಾನು ಇಲ್ಲಿ ತಗೊಂಡಿರುವಂಥದ್ದು. ಹಾಗೆ ಇದನ್ನು ನಾನು 1 ದಿನ ಬಿಸಿಲಿಗೆ ಹಾಕಿ ಇದನ್ನು ಒಣಗಿಸ್ಕೊಂಡಿದ್ದೀನಿ. ಅಥವಾ ನಿಮಗೆ ಸ್ವಲ್ಪ ಎಣ್ಣೆ ಹಾಕೊಂಡು ಫ್ರೈ ಮಾಡಿಕೊಂಡು ಈ ಪೇಸ್ಟನ್ನು ಕೂಡ ಮಾಡ್ಕೊಳ್ಬೋದು. ಇವಾಗ ಇಲ್ಲಿ 2 ಥರದ ಮೆಣಸು ಹಾಗೆ ಒಂದು 10 ರಿಂದ 15 ಬೆಳ್ಳುಳ್ಳಿ ಎಸಲನ್ನ ಹಾಕಿ ಅದಾದ ನಂತರ ತಣ್ಣಗೆ ಆಗಿರುವಂಥ ಉಪ್ಪು ನೀರನ್ನು ಸ್ವಲ್ಪ ಸ್ವಲ್ಪ ಹಾಕಿಕೊಂಡು ಇದನ್ನು ಚೆನ್ನಾಗಿ ನೈಸ್ ಆಗೋ ಥರ ಇದನ್ನು ರುಬ್ಕೊಳ್ಬೇಕು. ಹಾಗೆ ಫ್ರೆಂಡ್ಸ್, ಇಲ್ಲೊಂದು ಟಿಪ್ಸ್ ನಿಮಗೆ. ಈ ಹುಡಿ ಮಸಾಲಕ್ಕೆ ಏನೆಲ್ಲ ಸಾಮಗ್ರಿ ಬೇಕಂತ ಹೇಳಿದ್ರೆ ಸ್ವಲ್ಪ ಜೀರಿಗೆ, ಹಾಗೆ ಸ್ವಲ್ಪ ಉದ್ದಿನ ಬೇಳೆ, ಸ್ವಲ್ಪ ಮೆಂತೆ ಹಾಗೂ ಸ್ವಲ್ಪ ಕಾಳು ಮೆಣಸನ್ನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಈ ಹುಡಿನ ಹಾಕೊಳ್ಳಿ. ಸೊ ಮಾಮೂಲಿ ನಾವು ಉಪ್ಪಿನಕಾಯಿ ಮಾಡುವಾಗ ಸ್ವಲ್ಪ ಕೊತ್ತಂಬರಿ ಕಾಳನ್ನು ಹಾಕಿ ನಾವು ಫ್ರೈ ಮಾಡಿ ಪುಡಿ ಮಾಡ್ಕೊಳ್ತೀವಿ. ಬಟ್ ಇಲ್ಲಿ ಕೊತ್ತಂಬರಿ ಕಾಳನ್ನು ಹಾಕ್ತಾ ಇಲ್ಲ ನಾವು. ಇಲ್ಲಿ ಕೊತ್ತಂಬರಿ ಕಾಳಿನ ಬದಲು ಇಲ್ಲಿ ಸ್ವಲ್ಪ ಉದ್ದಿನ ಬೇಳೆನ ಹಾಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ನೀವು ಉಪ್ಪಿನಕಾಯಿನ ಸ್ಟೋರೇಜ್ ಮಾಡಿ ಇಡುವಾಗ ಬಿಳಿ ಕಲರ್ನ ಒಂದು ಪರದೆ, ಅಂದರೆ ತುಳುವಲಿ ಲಾಮ್ ಅಂತ ಹೇಳ್ತೀವಿ. ಸೊ ಆ ರೀತಿ ಬಂದಿರುತ್ತೆ. ಬಟ್ ಈ ರೀತಿ ಸ್ವಲ್ಪ ಉದ್ದಿನ ಬೇಳೆ ಹಾಕಿರೋದ್ರಿಂದ ನಿಮಗೆ ಆ ರೀತಿ ಬರೋದಿಲ್ಲ ಅಂತಲೇ ಹೇಳ್ಬೋದು. ಹಾಗೆ ನೆಕ್ಸ್ಟ್ ಇಲ್ಲಿ ನಾನು ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಆ ಬಾಣಲೆಯಲ್ಲಿ ಸ್ವಲ್ಪ ತೆಂಗಿನ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಕಾದ ನಂತರ ಇದಕ್ಕೀಗ ಒಗ್ಗರಣೆನ ಹಾಕೊಳ್ಳೋಣ. ಮೊದಲಿಗೆ ನಾನಿಲ್ಲಿ ಸಾಸಿವೆನ ಹಾಕ್ಕೊಂಡಿದ್ದೀನಿ. ಸಾಸಿವೆ ಇಲ್ಲಿ ಚೆನ್ನಾಗಿ ಸಿಡಿದ ನಂತರ ಜಜ್ಜಿಕೊಂಡಿರುವಂಥ ಬೆಳ್ಳುಳ್ಳಿನ ಹಾಕ್ಕೊಳ್ಬೇಕು. ಬೆಳ್ಳುಳ್ಳಿ ಇಲ್ಲಿ ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ನಾವು ಇಲ್ಲಿ ಕರಿಬೇವು ಸೊಪ್ಪನ್ನು ಹಾಕ್ಕೊಳ್ಬೇಕು. ಸೊ ಇಲ್ಲಿ ನೀವು ಬೆಳ್ಳುಳ್ಳಿ ಉಪ್ಪಿನಕಾಯಿಗೆ ಹಾಕಿದಷ್ಟು ತುಂಬಾ ಚೆನ್ನಾಗಿ ಒಂದು ಫ್ಲೇವರ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಇವಾಗ ಇದನ್ನು ನೀವು ಒಗ್ಗರಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಒಗ್ಗರಣೆಯಲ್ಲಿ ಚೆನ್ನಾಗಿ ಕಾದ ನಂತರ ಉಪ್ಪು ನೀರಲ್ಲಿ ಶೇಖರಿಸಿಟ್ಕೊಂಡಿರುವಂಥ ಮಾವಿನಕಾಯಿ ಹಾಗೂ ಕರಂಡೆಕಾಯಿಯನ್ನು ಈ ಒಗ್ಗರಣೆಗೆ ಹಾಕೊಳ್ಳೋಣ. ಇವಾಗ ಇಲ್ಲಿ ನಿಮಗೆ ಒಗ್ಗರಣೆಗೆ ಇಂಗಿನ ಹುಡಿನ ಯೂಸ್ ಮಾಡ್ಕೊಳ್ಬೋದು, ಅಥವಾ ನಿಮಗೆ ಇಂಗಿನ ನೀರನ್ನು ಮಾಡಿಕೊಂಡು ಈ ನೀರನ್ನು ಹಾಕ್ಕೊಳ್ಬೋದು. ಅದಾದ ನಂತರ ಇಲ್ಲಿ ಹುಡಿ ಮಾಡ್ಕೊಂಡಿರುವಂಥ ಮಸಾಲ, ಈ ಹುಡಿನ ನಾವಿಲ್ಲಿ ಹಾಕ್ಕೊಳ್ತಾ ಇದ್ದೀವಿ. ಇದನ್ನು ಇವಾಗ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಂಗಳೂರು ಹಾಗೂ ಉಡುಪಿಯಲ್ಲಿ ಹೆಚ್ಚಾಗಿ ಕರಂಡೆಕಾಯಿ ಹಾಗೂ ಮಾವಿನಕಾಯಿಯ ಉಪ್ಪಿನಕಾಯಿಯನ್ನು ಖಂಡಿತವಾಗ್ಲೂ ಹಾಕ್ತಾರೆ. ಹಾಗೆ ಮಳೆಗಾಲದಲ್ಲಿ ಗಂಜಿ ಊಟಕ್ಕೆ ತುಂಬಾ ಒಂದು ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಅದಾದ ನಂತರ ಇಲ್ಲಿ ರುಬ್ಕೊಂಡಿರುವಂಥ ಒಂದು ಪೇಸ್ಟ್ ಇದೆ ನೋಡಿ, ಮಸಾಲೆಯ ಪೇಸ್ಟ್. ಆ ಪೇಸ್ಟನ್ನು ಇವಾಗ ಈ ಮಿಶ್ರಣಕ್ಕೆ ಹಾಕೊಳ್ಳೋಣ. ನೆನ್ಪಿಟ್ಕೊಳ್ಳಿ, ಇಲ್ಲಿ ಒಗ್ಗರಣೆ ಆದ ನಂತರ ಗ್ಯಾಸ್ ಸ್ಟವನ್ನು ಆಫ್ ಮಾಡ್ಕೊಳ್ಳಿ. ಅದಾದ ನಂತರ ಮಿಕ್ಸಿ ಜಾರಲ್ಲಿ ಉಳಿದಿರುವಂಥ ಮಸಾಲೆಗೆ ಇದಕ್ಕೆ ಸ್ವಲ್ಪ ಉಪ್ಪು ನೀರನ್ನು ಹಾಕ್ಕೊಂಡು ಈ ಮಸಾಲೆಗೆ ಹಾಕ್ಕೊಳ್ಳೋಣ. ಜಾಸ್ತಿ ನೀರು ಹಾಕೊಳ್ಳೋಕೆ ಹೋಗ್ಬೇಡಿ, ಸ್ವಲ್ಪ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ.
ತುಂಬಾ ರುಚಿ ಕೊಡುತ್ತೆ ಈ ಉಪ್ಪಿನಕಾಯಿ. ಒಂದ್ಸಲ ಈ ರೀತಿ ಉಪ್ಪಿನಕಾಯಿನ ನಿಮ್ಮ ಮನೇಲಿ ಖಂಡಿತವಾಗ್ಲೂ ಟ್ರೈ ಮಾಡ್ಕೊಳ್ಳಿ. ತುಂಬಾ ರುಚಿಯಾಗುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಹೊಸೊಬ್ರು ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ, ನಿಮಗೆ ನನ್ನ ರೆಸಿಪೀಸ್ ಅಥವಾ ವ್ಲಾಗ್ಸ್ ಇಷ್ಟವಾದಲ್ಲಿ ಹೊಸೊಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸೊ ನೀವು ನನ್ನ ಚಾನಲ್ನ ಬೆಲ್ ಐಕನ್ನ ಕ್ಲಿಕ್ ಮಾಡಿದರೆ ನಾನು ಹಾಕುವಂಥ ರೆಸಿಪಿ ಅಥವಾ ವ್ಲಾಗ್ಸ್ನ ಹೊಸದಾಗಿರುವಂಥ ಒಂದು ವ್ಲಾಗ್ಸ್ ಅಥವಾ ರೆಸಿಪೀಸ್ ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ. ಅದಕ್ಕೋಸ್ಕರ ನೀವು ಖಂಡಿತವಾಗ್ಲೂ ಬೆಲ್ ಐಕನ್ನ ಕ್ಲಿಕ್ ಮಾಡಲೇಬೇಕು. ನೋಡ್ತಾ ಇರ್ಬೋದು, ಇಲ್ಲಿ ಉಪ್ಪಿನಕಾಯಿನ ನಾನು ಇವಾಗ ಇಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಓಕೆ ಫ್ರೆಂಡ್ಸ್, ನೀವು ನೋಡಿದ್ರಲ್ವಾ ಉಪ್ಪಿನಕಾಯಿ ಹೊಸ ವಿಧಾನದಲ್ಲಿ ಯಾವ ರೀತಿ ಮಾಡ್ಬೋದು ಅಂತ ಹೇಳಿ. ತುಂಬಾ ಚೆನ್ನಾಗಾಗುತ್ತೆ ಈ ಒಂದು ಉಪ್ಪಿನಕಾಯಿ. ನಿಮ್ಮ ಮನೇಲಂತೂ ಖಂಡಿತವಾಗ್ಲೂ ಈ ರೀತಿ ಉಪ್ಪಿನಕಾಯಿನ ಟ್ರೈ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅಂತಲೇ ಹೇಳ್ಬೋದು. ಗಂಜಿ ಊಟಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಮಳೆಗಾಲಕ್ಕೆ ಈ ರೀತಿ ಉಪ್ಪಿನಕಾಯಿನ ಮಾಡ್ಕೊಳ್ಬೇಕು. ದಿನ ಬೆಳಿಗ್ಗೆ ಗಂಜಿ ಊಟನ ಮಾಡೋದಕ್ಕೆ ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅಂತಲೇ ಹೇಳ್ಬೋದು. ಓಕೆ ಫ್ರೆಂಡ್ಸ್, ನಾಳೆ ಇನ್ನೊಂದು ವ್ಲಾಗ್ ಅಥವಾ ರೆಸಿಪಿ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತೀನಿ. ಅಲ್ಲಿವರೆಗೂ ಇದೇ ರೀತಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ. ನೀವು ಹೊಸಬ್ರಾಗಿದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.